ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಗೋವುಗಳ ಹಸುಗಳು ಭಾರತದ ಸಂಸ್ಕೃತಿಯ ಆರ್ಥಿಕ ಹಾಗೂ ಆಹಾರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ಬಂದಿದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಗೋವುಗಳ ಸ್ವಾಮಿತ್ವವನ್ನು ಪಡೆಯಲು ದೊಡ್ಡ ದೊಡ್ಡ ಯುದ್ಧಗಳೇ ನಡೆಯಿತು. ಉತ್ತರ ಗೋಗ್ರಹಣ, ವಿಶ್ವಾಮಿತ್ರ ವಸಿಷ್ಠ, ಜಮದಗ್ನಿ ಮತ್ತು ಕಾರ್ತವೀರ್ಯಾರ್ಜುನ ಹೀಗೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಭಾರತದಲ್ಲಿ ಬರೀ ದೇಸಿ ಹಸುಗಳಿತ್ತು, ಅಂದರೆ ಏಟು ಹಸುಗಳು ಅಥವಾ ಜೀಬು ದನಗಳಿತ್ತು ಹಾಗೂ ಆರೋಗ್ಯಕರವಾದ ಏಟು ಹಾಲೊಂದೇ ಸಿಗುತ್ತಿತ್ತು. ಇಂತಹ ಒಂದು ಇತಿಹಾಸ ಇರುವ ಈ ನೆಲದಲ್ಲಿ ಕಾಲಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಹಸುಗಳ ಹಾಲೇ ಹೆಚ್ಚಾಗಿ ದೊರಕುತ್ತಿದೆ, ಅಂದರೆ A1 ಹಾಲು ಅಥವಾ A1A2 ಮಿಶ್ರಿತ ಹಾಲು. ಹಾಗಾದರೆ ವಿದೇಶಿ ಹಸುಗಳು ಭಾರತದಲ್ಲಿ ಯಾಕೆ ಬಂತು, ಯಾವಾಗ ಬಂತು, ಹೇಗೆ ಬಂತು? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಹಾಗೂ ಭಾರತವನ್ನು ಮಿಲ್ಕ್ ಪ್ರೊಡಕ್ಷನಲ್ಲೇ ನಂಬರ್ 1 ಮಾಡಿದ ಆಪರೇಷನ್ ಫ್ಲಡ್, ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿಯ ಬಗ್ಗೆ ಇರುವ ಗೊತ್ತಿರದ ವಿಷಯಗಳನ್ನು ವಿಚಾರ ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್. ನಮಸ್ಕಾರ ಎಲ್ಲರಿಗೂ, ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಇಂದಿನಂತೆ ಈ ಚಾನಲ್ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿವರೆಗೆ ನಾವು A1A2 ಹಸು ಎಂದರೇನು, ಹಾಲು ಎಂದರೇನು ಹಾಗೂ ಹಸುಗಳ ಹಾಲಿನ 10,000 ವರ್ಷಗಳಿಗಿಂತ ಹಳೆಯದಾದ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತಿದ್ವಿ. ಅದು A1A2 ಮಿಲ್ಕ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ವಿಡಿಯೋ ಸರಣಿಯ ಮುಖಾಂತರ. A1 ಹಸುಗಳು ಅಂತಂದರೆ ವಿದೇಶಿ ತಳಿಗಳ ಹಸುಗಳು. ಉದಾಹರಣೆಗೆ ಜರ್ಸಿ, ಹಾಲ್ಸ್ಟನ್ ಫ್ರೀಸನ್, ಶಾರ್ಟ್ ಹಾರ್ನ್, ಏರ್ಶೈರ್ ಹೀಗೆ ಇವುಗಳು ಕೂಡ ಹಾಲಿಗೆ A1 ಹಾಲು ಅಂತ ಕರಿತೀವಿ. A2 ಹಸುಗಳು ಅಂತಂದರೆ ದೇಸಿ ತಳಿಗಳ ಹಸುಗಳು. ಮಲ್ನಾಡ್ ಗಿಡ್ಡ, ಗಿರ್ ಸಾಹಿವಾಲ್, ರೆಡ್ ಸಿಂಧಿ ಹೀಗೆ ಇವುಗಳು ಕೂಡ ಹಾಲಿಗೆ A2 ಹಾಲು ಅಂತ ಕರಿತೀವಿ. ವಿದೇಶಿ ಹಸುಗಳು ಭಾರತಕ್ಕೆ ಯಾಕೆ, ಯಾವಾಗ, ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಭಾರತದ ಸ್ವಾತಂತ್ರ್ಯ ಸಮಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹು ಮುಖ್ಯವಾಗುತ್ತೆ. ಅದಕ್ಕೆ ಒಂದು ಸಣ್ಣ ಇತಿಹಾಸ ಅಥವಾ ಒಂದು ಸಣ್ಣ ಬ್ಯಾಕ್ಗ್ರೌಂಡ್. 1947ನಲ್ಲಿ ಬ್ರಿಟಿಷರು ಭಾರತವನ್ನು ರಾತ್ರೋರಾತ್ರಿ ಬಿಟ್ಟು ಹೋದಾಗ ಭಾರತದ ಪರಿಸ್ಥಿತಿ ಈಗಿನ ರೀತಿ ಇರಲಿಲ್ಲ. ಭಾರತದ ಪರಿಸ್ಥಿತಿ ಭಾರಿ ಹಾಳಾಗಿತ್ತು, ಭಾರಿ ಹದಗೆಟ್ಟಿತ್ತು. ಆ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಒಂದು ಕುಗ್ರಾಮದ ದರೋಡೆಯಾದ ಹಲವಾರು ವರ್ಷಗಳ ಕಾಲ ಪಾಳು ಬಿದ್ದ ಒಂಟಿ ಮನೆಯ ರೀತಿಯಲ್ಲಿ. ಆ ಮನೆಗೆ ಬಾಗಿಲಿರಲಿಲ್ಲ, ಅಂದರೆ ಸೂಕ್ತವಾದ ಸೈನ್ಯ ಮತ್ತು ವರ್ಲ್ಡ್ ಕ್ಲಾಸ್ ವೆಪನ್ಸ್ ಇರಲಿಲ್ಲ, ನೀರಿರಲಿಲ್ಲ, ಬೇಳೆ ಕಾಳುಗಳು, ಆಹಾರ, ಹಾಲಂತೂ ಇರಲೇ ಇಲ್ಲ. ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಅಂತಂದರೆ ಈಗಿಂದ ಸುಮಾರು 300 ವರ್ಷಗಳ ಹಿಂದೆ ಭಾರತದ GDP ವಿಶ್ವದ ತುಲನೆಯಲ್ಲಿ 23% ಇತ್ತು. ಆದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಭಾರತದ GDP ಬರೀ 3% ಗೆಳೆದಿತ್ತು. ದೇಶವನ್ನು ಉದ್ಧಾರ ಮಾಡಬೇಕು ಅಥವಾ ಡೆವಲಪ್ ಮಾಡಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ಫೀಲ್ಡಲ್ಲೂ ಡೆವಲಪ್ ಮಾಡಬೇಕಾಗಿ ಬಂದಿತ್ತು. ಕಾರಣ ಆಗಿನ ನಾಯಕರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ವಲ್ಲಭಾಯ್ ಪಟೇಲ್ ಅವರು ಅಥವಾ ಜವಾಹರ್ಲಾಲ್ ನೆಹರು ಅವರು ದೇಶವನ್ನು ತನ್ನ ಕಾಲಿನ ಮೇಲೆ ತಾನು ನಿಲ್ಲಿಸಲು ಹಲವಾರು ಯೋಜನೆಗಳಂತಂದರು. ಅದರಲ್ಲಿ ಮುಖ್ಯವಾದ್ದು ಪಂಚವಾರ್ಷಿಕ ಯೋಜನೆ. ಈ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಇಮಿಡಿಯೇಟ್ ಆಗಿ ರಿಸಲ್ಟ್ ತರಲು ಕ್ರಾಂತಿಗಳು ಅಥವಾ ರೆವಲ್ಯೂಷನ್ ಎಂಬ ಯೋಜನೆಗಳಂತಂದರು. ಭಾರತದಲ್ಲಿ ಆ ಸಮಯದಲ್ಲಿ ಕ್ರಾಂತಿ ಹಾಗೂ ರೆವಲ್ಯೂಷನ್ ಆಗಲೇಬೇಕಾಯಿತು. ಭಾರತ ದೇಶವನ್ನು ಕೃಷಿ ದೇಶವನ್ನಾಗಿ ಮಾಡಲು, ಕೃಷಿ ಉತ್ಪನ್ನವನ್ನು ಹೆಚ್ಚಿಸಲು ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಜಾರಿಗೆ ತಂದರು. ಮೀನುಗಾರಿಕೆಯನ್ನು ಹೆಚ್ಚಿಸಲು ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಯೋಜನೆಯನ್ನು ಜಾರಿಗೆ ತಂದರು. ಹಾಲು, ಡೈರಿ, ಹೈನುಗಾರಿಕೆ ಹಾಗೂ ಹಾಲಿನ ಉತ್ಪನ್ನವನ್ನು ಹೆಚ್ಚಿಸಲು ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿ ಜಾರಿಗೆ ಬಂತು. ಈಗ ನೀವು ನೋಡ್ತಿರುವುದು ಕೃಷಿಗೆ ಸಂಬಂಧಿಸಿದ ಕ್ರಾಂತಿ ಹೆಸರು ಯಾವ ಕ್ಷೇತ್ರದಲ್ಲಾಯಿತು, ಯಾವ ವರ್ಷದಲ್ಲಾಯಿತು ಹಾಗೂ ಆ ಕ್ರಾಂತಿಯ ಪ್ರಮುಖ ವ್ಯಕ್ತಿಗಳ ಹೆಸರು. ಈ ವಿಡಿಯೋ ಹಸುವಿನ ಮತ್ತು ಹಾಲಿನ ಬಗ್ಗೆ ಆಗಿದ್ದರಿಂದ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿ ಎಂದರೇನು, ಅದು ಯಾಕಾಯಿತು, ಆ ಕ್ರಾಂತಿಯಲ್ಲಿ ಏನೇನು ಅಚೀವ್ಮೆಂಟ್ ಆಯಿತು, ಅದರ ವಿವರವನ್ನು ಸ್ವಲ್ಪ ನೋಡೋಣ. ಭಾರತದ ಸ್ವತಂತ್ರದ ಸಮಯ ಅಂತಂದರೆ 1946 ಅಥವಾ 47 ಅವಧಿಯಲ್ಲಿ ಭಾರತ ಹಾಲಿನ ಕೊರತೆಯ ದೇಶವಾಗಿತ್ತು. ಡೈರಿ ಡಿಫಿಷಿಯಂಟ್ ಕಂಟ್ರಿ. ಹಾಲಿನ ಉತ್ಪಾದನೆ ಕಡಿಮೆ ಆಗಿತ್ತು. ವಿಶೇಷವಾಗಿ ಮಕ್ಕಳಿಗೆ ಸರಿ ಪ್ರಮಾಣದ ಹಾಲು ಸಿಗ್ತಿರಲಿಲ್ಲ. ಈ ಕಾರಣ ಭಾರತ ವಿದೇಶದಿಂದ ಹಾಲನ್ನು, ಹಾಲಿನ ಪೌಡರ್ ಹಾಗೂ ಬೆಣ್ಣೆಯನ್ನು ಇಂಪೋರ್ಟ್ ಮಾಡ್ಕೊಳ್ತಿತ್ತು. ಆ ಸಮಯದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಇತ್ತು. ಅದೇನಂತಂದರೆ ಹಾಲಿನ ವ್ಯಾಪಾರವು ಮಿಡಲ್ ಮ್ಯಾನ್, ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳ ಮೂಲಕ ಆಗಬೇಕಾಯಿತು. ಇಡೀ ಹಾಲಿನ ವ್ಯವಸ್ಥೆಯೇ ಈ ದಲ್ಲಾಳಿಗಳ ಕಪಿ ಮುಷ್ಟಿಯಲ್ಲಿತ್ತು. ಶ್ವೇತ ಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ನ ಕತೆ ಶುರುವಾಗೋದು ಅಥವಾ ಅದರ ಸ್ಪಾರ್ಕ್ ಶುರುವಾಗೋದು ಗುಜರಾತಿನ ಖೇಡಾ ಅಥವಾ ಖೈರಾ ಜಿಲ್ಲೆಯಿಂದ. ಆ ಸಮಯದಲ್ಲಿ ಬ್ರಿಟಿಷರ ಕಾಲದಲ್ಲಿ ಶುರುವಾದ ಪೋಲ್ಸರ್ ಎನ್ನುವ ಖಾಸಗಿ ಕಂಪನಿ ಇತ್ತು. ಆ ಕಂಪನಿ ಬೆಣ್ಣೆಯನ್ನು ತಯಾರು ಮಾಡ್ತಿತ್ತು.
ಈ ಪೋಲ್ಸನ್ ಕಂಪನಿಯು ಖೈರಾ ರೈತರಿಂದ ಅಥವಾ ಹೈನುಗಾರರಿಂದ ಹಾಲನ್ನು ಖರೀದಿ ಮಾಡ್ತಿತ್ತು ಹಾಗೂ ಮುಂಬೈನಂಥ ನಗರಗಳಿಗೆ ಹಾಲನ್ನು ಸಪ್ಲೈ ಮಾಡ್ತಿತ್ತು. ಪೋಲ್ಸನ್ ಒಂದು ಮಿಡಲ್ ಮ್ಯಾನ್ ಆಗಿತ್ತು ಹಾಗೂ ಆ ಪ್ರದೇಶದಲ್ಲಿ ಪೋಲ್ಸನ್ ಕಂಪನಿಯಿಂದ ಬಿಟ್ಟರೆ ಬೇರೆ ಯಾರು ಹಾಲು ಖರೀದಿದಾರರು ಇರಲಿಲ್ಲ. ಆ ಪ್ರದೇಶದ ರೈತರು ಅಥವಾ ಹೈನುಗಾರರು ಪೋಲ್ಸನ್ ಕಂಪನಿಗೆ ಪ್ರತಿದಿನವೂ ಹಾಲನ್ನು ಮಾರ್ತಿದ್ರು. ಆ ಕಂಪನಿ ಹಾಲಿಗೆ ಅತಿ ಕಡಿಮೆ ಬೆಲೆಯನ್ನು ಕೊಡ್ತಿದ್ರು ಹಾಗೂ ಹಣ ಪಾವತಿಯಲ್ಲಿ ಕೂಡ ವಿಳಂಬವಾಗ್ತಿತ್ತು. ರೈತರಿಗೆ ಗ್ರಾಹಕರಿಗೆ ಸಂಪರ್ಕವೇ ಇರುತ್ತಿರಲಿಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಊಹಿಸಿದ ಹಾಗೆ ಮಧ್ಯವರ್ತಿಗಳಿಗೆ ಅಥವಾ ಮಿಡಿಲ್ ಮ್ಯಾನಿಗೆ ಹೆಚ್ಚು ಲಾಭ ಆಗ್ತಿತ್ತು. ದನಗಳನ್ನು ಎಮ್ಮೆಗಳನ್ನು ಸಾಕಿದ ರೈತ ಅಥವಾ ಹೈನುಗಾರ ಬಡವನಾಗೆ ಉಳಿತಿದ್ದ. ಕೆಲವು ಸಮಯದಲ್ಲಿ ಹೈನುಗಾರರಿಗೆ ತಾವು ಸಾಕಿದ ಗೋವುಗಳಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಒದಗಿಸಲು ಮೇವನ್ನು ಕೊಡಲು ಕೂಡ ಆಗ್ತಿರ್ಲಿಲ್ಲ. ಅಷ್ಟು ಬಡತನ. ಇದು ಒಂದು ಪ್ರದೇಶದ ಸಮಸ್ಯೆ ಆಗದೆ ಇಡೀ ದೇಶದ ಪರಿಸ್ಥಿತಿ ಆಗಿತ್ತು. ಈ ಅನ್ಯಾಯದ ವಿರುದ್ಧ ಖೈರಾ ಜಿಲ್ಲೆಯ ಹೈನುಗಾರರು 1946ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹಾಲಿನ ಮುಷ್ಕರವನ್ನು ಮಾಡ್ತಾರೆ. ಪೋಲ್ಸನ್ ಅಂತ ಮಧ್ಯವರ್ತಿಗಳ ಮೋನೋಪೊಲಿ ಮುಗಿಯುವವರೆಗೂ ಒಂದು ತೊಟ್ಟು ಹಾಲನ್ನು ಕೂಡ ಮಾರುವುದಿಲ್ಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮುಂಬೈ ಅಂತ ನಗರಗಳಲ್ಲಿ ಹಾಲು ಸಿಗುವುದೇ ಕಷ್ಟ ಆಗುತ್ತೆ. ಈ ಚಳುವಳಿಯ ಫಲವಾಗಿ ತ್ರಿಭುವನ್ ದಾಸ್ ಕಿಶಿಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಖೈರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್ ಎಂಬ ಸಹಕಾರ ಸಂಘ ಸ್ಥಾಪನೆ ಆನಂದಲ್ಲೇ ಆಗುತ್ತೆ. ಆಗ ರೈತರು ಮಧ್ಯವರ್ತಿಗಳ ಹಾಲನ್ನು ಮಾರದೆ ಈ ಸಹಕಾರ ಸಂಘಕ್ಕೆ ಹಾಲನ್ನು ಮಾರಲು ಶುರು ಮಾಡ್ತಾರೆ. ಆ ಸಮಯದಲ್ಲಿ ಪಟೇಲ್ ಅವರು ಆಗಷ್ಟೇ ಪ್ರಾರಂಭವಾದ ಸಹಕಾರ ಸಂಘವನ್ನು ಬೆಳೆಸಲು, ಹಾಲಿನ ಕಲೆಕ್ಷನ್ ಅನ್ನು ಹೆಚ್ಚಿಸಲು ಹಾಗೂ ಹಾಲಿನಿಂದ ಹಾಲಿನ ಪೌಡರ್ ಮಾಡುವ ಮಷೀನ್ ಅನ್ನು ಕಂಡುಹಿಡಿದು ಸ್ಥಾಪಿಸಲು ಆಗಷ್ಟೇ ಅಮೆರಿಕದಿಂದ ಬಂದಂತಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನ ಈ ಸಹಕಾರ ಸಂಘದ ಮ್ಯಾನೇಜರ್ ಆಗಿ ನೇಮಕ ಮಾಡ್ತಾರೆ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಆಗಷ್ಟೇ ಅಮೆರಿಕದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ MS ಮಾಡಿರ್ತಾರೆ. ಅವರಿಗೆ ಹಾಲಿನ ಉದ್ಯಮದ ಬಗ್ಗೆ ಯಾವುದೇ ರೀತಿಯ ಹಿನ್ನೆಲೆ ಇರಲ್ಲ. ತಮ್ಮ ಸ್ಟಡಿ ಲೋನನ್ನು ತೀರಿಸಲು ಒಂದು ಟೆಂಪರರಿ ಅಸೈನ್ಮೆಂಟ್ ಮೇಲೆ ಗುಜರಾತಿನ ಆನಂದ್ಗೆ ಬಂದಿರ್ತಾರೆ. ಅವರ ಜೊತೆ ಡಾಕ್ಟರ್ ಹರಿಚಂದ್ ಮೇಘಾ ದಲಾಯ್ ಎಂಬ ಡೈರಿ ಇಂಜಿನಿಯರ್ ಕೂಡ ಈ ಸಹಕಾರ ಸಂಘವನ್ನು ಸೇರ್ಕೊಳ್ತಾರೆ. ತ್ರಿಭುವನ್ ದಾಸ್ ಕಿಶಿಭಾಯ್ ಪಟೇಲ್, ಡಾಕ್ಟರ್ ಕುರಿಯನ್ ಮತ್ತು ಡಾಕ್ಟರ್ ಹರಿಚಂದ್ ಮೇಘಾ ದಲಾಯ್ ಇವರುಗಳ ಪರಿಶ್ರಮದಿಂದ ಗುಜರಾತಿನ ಆನಂದದಲ್ಲಿ ಶುರುವಾದ ಈ ಸಹಕಾರ ಸಂಘ ಅತಿ ದೊಡ್ಡದಾಗಿ ಬೆಳೆಯುತ್ತೆ. ಹಾಲಿನಿಂದ ಹಾಲಿನ ಪೌಡರ್ ಮಾಡುವ ಸ್ಪ್ರೇ ಡ್ರೈಯರ್ ಮಷೀನ್ ಕೂಡ ಅವರು ಶುರು ಮಾಡ್ತಾರೆ ಹಾಗೂ ತಮ್ಮ ಬ್ರ್ಯಾಂಡಿಗೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಅಮೂಲ್ ಅಂತ ಕರೀತಾರೆ. ಟೇಸ್ಟ್ ಆಫ್ ಇಂಡಿಯಾ, ಅಟರ್ಲಿ ಬಟರ್ಲಿ ಡಿಲಿಷಿಯಸ್ ಅಮೂಲನ್ನು ಶುರು ಮಾಡಿದವರು ಈ ತ್ರಿಮೂರ್ತಿಗಳೇ. 1946ರಲ್ಲಿ ಬರೀ 2 ಗ್ರಾಮಗಳಿಂದ ಪ್ರತಿದಿನ 250 ಲೀಟರನ್ನು ಸಂಗ್ರಹಿಸಿ ಪ್ರಾಸೆಸ್ ಮಾಡಿದ್ದ ಅಮೂಲ್ ಸುಮಾರು 20 ವರ್ಷಗಳ ನಂತರ ಅಂದರೆ 1964ರ ಸಮಯದಲ್ಲಿ 65,000 ರೈತರ ಹೈನುಗಾರರ ಸಂಘಟನೆ ಹೊಂದಿದ್ದು ಸುಮಾರು 1,65,000 ಲೀಟರ್ ಹಾಲನ್ನು ಪ್ರತಿದಿನ ಸಂಗ್ರಹ ಮಾಡೋಕ್ಕೆ ಶುರು ಮಾಡುತ್ತೆ ಹಾಗೂ ಪ್ರಾಸೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ. 1964ರಲ್ಲಿ ಅಮೂಲ್ ಇಡೀ ಭಾರತಕ್ಕೆ ಒಂದು ಮಾದರಿ ಹಾಲಿನ ಸಹಕಾರ ಸಂಘ ಆಗುತ್ತೆ ಅಥವಾ ಹಾಲಿನ ಕೋಆಪರೇಟಿವ್ ಆಗುತ್ತೆ. ಖೈರಾ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ರೈತರು ಮಧ್ಯವರ್ತಿಗಳ ಕಪಿಮುಷ್ಟಿಯಿಂದ ಹೊರಗೆ ಬರ್ತಾರೆ, ಸ್ವತಂತ್ರರಾಗ್ತಾರೆ. ರೈತರ ಹಾಗೂ ಹೈನುಗಾರರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಹಾಗೂ ಅವರು ಸ್ವಾವಲಂಬಿಗಳಾಗ್ತಾರೆ. ಮಿಲ್ಕ್ ಪ್ರೊಡ್ಯೂಸರ್ಸ್ನ ಎಂಪವರ್ಮೆಂಟ್ ಆಗುತ್ತೆ. ಅಮೂಲ್ನ ಸಹಕಾರ ಸಂಘದಿಂದ ರೈತ ಸಾಕಿದ ಗೋವುಗಳಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಹಾಗೂ ರೈತ ಹೆಚ್ಚು ದನಗಳನ್ನು ಖರೀದಿಸಲು ಕೂಡ ಹಣ ಸಹಾಯ ಆ ಸಹಕಾರ ಸಂಘದಿಂದ ಸಿಗುತ್ತೆ. ರೈತನ ಸಬಲೀಕರಣ ಆಗುತ್ತೆ, ಸಶಕ್ತೀಕರಣ ಆಗುತ್ತೆ. ಕೊನೆಗೆ ಮಧ್ಯವರ್ತಿಗಳಾಗಿದ್ದ ಪೋಲ್ಸನ್ ಕಂಪನಿಯವರು 1970ರಲ್ಲಿ ಹಾಲಿನ ಬಿಸ್ನೆಸ್ಸನ್ನು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅಮೂಲ್ನ ಸಕ್ಸಸ್ ಸ್ಟೋರಿಯನ್ನು ತಿಳಿದ ಆಗಿನ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964ರಲ್ಲಿ ಆನಂದ್ಗೆ ಬರ್ತಾರೆ. ಈ ಹಾಲು ಸಹಕಾರ ಸಂಘದ ಮಾದರಿಯನ್ನು ನೋಡಿ ಪ್ರಭಾವಿತರಾಗ್ತಾರೆ ಹಾಗೂ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಕೊಂಡಾಡುತ್ತಾರೆ. ಅಮೂಲ್ ರೀತಿಯ ಸಹಕಾರಿ ಸಂಘದ ಮಾದರಿಯನ್ನು ಇಡೀ ದೇಶಾದ್ಯಂತ ಜಾರಿಗೆ ತರಲು ನಿರ್ಧಾರ ಮಾಡ್ತಾರೆ. ಆಮೇಲೆ 1965ರಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆಯನ್ನು ಘೋಷಣೆ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಕುರಿಯನ್ ಅವರನ್ನು ಚೇರ್ಮನ್ ಆಗಿ ನೇಮಕ ಮಾಡ್ತಾರೆ. ಹೀಗೆ 1970ರಲ್ಲಿ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತಕ್ರಾಂತಿ ಶುರುವಾಗುತ್ತೆ. ಅದನ್ನು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಆಪರೇಷನ್ ಫ್ಲಡ್ ಅಂತ ಕೂಡ ಘೋಷಣೆ ಮಾಡ್ತಾರೆ. ಈ ಯೋಜನೆ ಭಾರತದ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದು. ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ನ ಮುಖ್ಯ ಉದ್ದೇಶಗಳು ಏನಂತಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದು ಹಾಗೂ ಭಾರತವನ್ನು ಹಾಲು ಕೊರತೆಯ ದೇಶದಿಂದ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುವುದು, ಮಧ್ಯವರ್ತಿಗಳ ಶೋಷಣೆಯನ್ನು ನಿವಾರಿಸುವುದು, ರೈತರಿಗೆ ಹೈನುಗಾರರಿಗೆ ಸ್ಥಿರ ಆದಾಯವನ್ನು ಒದಗಿಸುವುದು, ಸಹಕಾರಿ ಹಾಲು ವ್ಯವಸ್ಥೆಯನ್ನು ಭಾರತದಾದ್ಯಂತ ನಿರ್ಮಿಸುವುದು ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು. ಆಪರೇಷನ್ ಫ್ಲಡ್ನ ಮೂಲಕ ಭಾರತದಾದ್ಯಂತ
ಅಮೂಲ್ ಮಾದರಿಯ ಸಹಕಾರಿ ಹಾಲು ವ್ಯವಸ್ಥೆಯು ಶುರುವಾಗುತ್ತೆ. ಹಳ್ಳಿಗಳ ಮಟ್ಟದಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಾಲು ಒಕ್ಕೂಟಗಳು ಅಥವಾ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ಸು, ರಾಜ್ಯ ಮಟ್ಟದಲ್ಲಿ ಹಾಲು ಮಹಾಮಂಡಳಿಗಳು ಅಂದರೆ ಮಿಲ್ಕ್ ಫೆಡರೇಷನ್ಸ್ಗಳು ಸ್ಥಾಪನೆ ಆಗುತ್ತೆ. 1974ರಲ್ಲಿ ಶುರುವಾದ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಅಂದರೆ ಬ್ರ್ಯಾಂಡ್ ನಂದಿನಿ ಕೂಡ ಆಪರೇಷನ್ ಫ್ಲಡ್ನ ವರದಾನ. ಆಪರೇಷನ್ ಫ್ಲಡ್ನ ಪರಿಣಾಮವಾಗಿ ಹಾಲು ಕೊರತೆಯಿಂದ ದೇಶವಾಗಿದ್ದ ಭಾರತ ಈಗ ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ದೇಶವಾಗಿದೆ. 1946ರಲ್ಲಿ ಬರೀ 2 ಗ್ರಾಮಗಳಿಂದ 250 ಲೀಟರ್ ಪ್ರತಿದಿನ ಹಾಲನ್ನು ಸಂಗ್ರಹಿಸಿ ಪ್ರಾಸೆಸ್ ಮಾಡ್ತಿದ್ದ ಭಾರತ ಈಗ 6.5 ಕೋಟಿ ಲೀಟರ್ ಹಾಲನ್ನು ಪ್ರತಿದಿನ ಕಲೆಕ್ಟ್ ಮಾಡ್ತಿದೆ ಹಾಗೂ ಪ್ರಾಸೆಸ್ ಮಾಡ್ತಾ ಇದೆ. ಆಪರೇಷನ್ ಫ್ಲಡ್ ಯಶಸ್ವಿ ಆಗಿದ್ದರಿಂದ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಹಾಗೂ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಆಪರೇಷನ್ ಫ್ಲಡ್ನ ಕುರಿತಾಗಿ 50 ವರ್ಷಗಳ ಹಿಂದೆ ಒಂದು ಮೂವಿ ಬಂದಿದೆ. ಅದರ ಹೆಸರು ಮಂಥನ್ ಅಂತ. ಗುಜರಾತಿನ ರೈತರೇ ಸ್ವತಃ ಕ್ರೌಡ್ ಫಂಡ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರು. ನಿಮಗೆ ಭಾರತದ ಆಗಿನ ಪರಿಸ್ಥಿತಿ ಹಾಗೂ ಒಂದು ಸಹಕಾರ ಸಂಘವನ್ನು ಆಗಿನ ಕಾಲದಲ್ಲಿ ಸ್ಥಾಪಿಸುವುದು ಎಷ್ಟು ಕಷ್ಟವಾಗಿತ್ತು ಎಂದು ತಿಳ್ಕೊಳ್ಳುವ ಆಸಕ್ತಿ ಇದ್ದರೆ ಆ ಮೂವಿಯನ್ನು ನೋಡ್ಬೋದು. ಇಂತಹ ಒಂದು ಅರ್ಥಪೂರ್ಣವಾದ ಚಲನಚಿತ್ರದಲ್ಲಿ ನಮ್ಮ ಕರ್ನಾಟಕದವರೇ ಆದ ಗಿರೀಶ್ ಕಾರ್ನಾಡ್ ಮತ್ತು ಅನಂತ್ ನಾಗ್ ಅವರು ಸ್ಮಿತಾ ಪಾಟೀಲ್ ಜೊತೆಗೆ ಅಭಿನಯನ ಮಾಡಿದ್ದಾರೆ. ನೀವು ಡೈರಿ ಇಂಡಸ್ಟ್ರಿನಲ್ಲಿದ್ದರೆ ದಿಸ್ ಮೂವೀಸ್ ಎ ಮಸ್ಟ್ ವಾಚ್. ವೈಟ್ ರೆವಲ್ಯೂಷನ್ ಅಥವಾ ಆಪರೇಷನ್ ಫ್ಲಡ್ ಭಾರಿ ಸಕ್ಸಸ್ಫುಲ್ ಆಯಿತು, ಭಾರಿ ಯಶಸ್ವಿ ಆಯಿತು. ಒಂದು ಲೆಕ್ಕದಲ್ಲಿ ಆಪರೇಷನ್ ಫ್ಲಡ್ ಯೋಜನೆ ಇರದೇ ಇದ್ದಿದ್ರೆ ಭಾರತದ ಮಿಲ್ಕ್ ಇಂಡಸ್ಟ್ರಿ ಈ ರೀತಿಯಾಗಿರ್ತಿತ್ತೋ ಗೊತ್ತಿಲ್ಲ. ಆಲ್ ಕ್ರೆಡಿಟ್ಸ್ ಟು ಡಾಕ್ಟರ್ ವರ್ಗೀಸ್ ಕುರಿಯನ್. ಆದರೆ ಆಪರೇಷನ್ ಫ್ಲಡ್ನ ಯೋಜನೆ ಅಡಿಯಲ್ಲಿ ಗೊತ್ತಿರೋದ ಒಂದು ತಪ್ಪು ನಡೆಯುತ್ತೆ. ಅದೀಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಾಮಾನ್ಯವಾಗಿ ಆಪರೇಷನ್ ಫ್ಲಡ್ ಬಗ್ಗೆ ಹೇಳುವಾಗ ಹೆಚ್ಚು ಜನ ಈ ವಿಷಯವನ್ನು ಹೇಳಲ್ಲ. ಅದೇನಂತ ಈಗ ನೋಡೋಣ. ಮತ್ತೊಮ್ಮೆ ಹೇಳ್ತೇನೆ, ಇದು ಗೊತ್ತಿರದೇ ಆದ ತಪ್ಪು. ಯಾಕೆಂದರೆ ಆ ಸಮಯದಲ್ಲಿ ಹಾಲಿನ ಬಗ್ಗೆ ಈಗಿನಷ್ಟು ಮಾಹಿತಿ ಇರಲಿಲ್ಲ. ಹಾಲಿನಲ್ಲಿ A1 A2 ಹೀಗೆ ಹಲವು ವಿಧ ಇದೆ ಅಂತ ಗೊತ್ತಿರಲಿಲ್ಲ. ಈ ಮೊದಲೇ ನೋಡಿದ ಹಾಗೆ ಆಪರೇಷನ್ ಫ್ಲಡ್ನ ಮುಖ್ಯ ಉದ್ದೇಶ ಭಾರತದ ಹಾಲು ಉತ್ಪಾದನೆಯನ್ನು ಹೆಚ್ಚಿಸೋದು. ಈ ಯೋಜನೆಯನ್ನು ಶುರು ಮಾಡಿದಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ಹಾಲನ್ನು ಇನ್ನೂ ಹೆಚ್ಚು ಉತ್ಪಾದನೆ ಮಾಡುವ ಪ್ರೆಷರ್ ಮತ್ತು ಒತ್ತಡ ಇತ್ತು. ಆದರೆ ಆಗ ಭಾರತದಲ್ಲಿ ಭಾರತೀಯ ದೇಸಿ ತಳಿಗಳಿತ್ತು, ಅಂದರೆ A2 ಗೋವುಗಳು. ದೇಸಿ ತಳಿಗಳು ದಿನಕ್ಕೆ ಒಟ್ಟು 4 ರಿಂದ 7 ಲೀಟರ್ ಹಾಲು ಕೊಡುತ್ತೆ. ಆಪರೇಷನ್ ಫ್ಲಡ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಹಾಲು ಉತ್ಪಾದನೆ ಈ ಕಾರಣದಿಂದ ಹೆಚ್ಚಾಗ್ತಿರಲಿಲ್ಲ. ಡಾಕ್ಟರ್ ಕುರಿಯನ್ ವರ್ಗೀಸ್ ಅವರು ಅಮೆರಿಕ ದೇಶದಲ್ಲಿ ಓದಿದ್ರಿಂದ ಅವರಿಗೆ ವಿದೇಶಿ ಹಸುಗಳ ಬಗ್ಗೆ ಗೊತ್ತಿತ್ತು. ವಿದೇಶಿ ಹಸುಗಳು ದಿನಕ್ಕೆ 5 ರಿಂದ 25 ಲೀಟರ್ ಹಾಲು ಕೊಡುತ್ತೆ. ಈ ಕಾರಣ ಹಾಲು ಉತ್ಪಾದನೆ ಹೆಚ್ಚಿಸಲು ಆಪರೇಷನ್ ಫ್ಲಡ್ನ ಮೂಲಕ ಮೊದಲ ಬಾರಿಗೆ ಭಾರತದಲ್ಲಿ ವಿದೇಶಿ ತಳಿಗಳ ಹಸುಗಳು ಅಂದರೆ A1 ಹಸುಗಳನ್ನು ಇಂಪೋರ್ಟ್ ಮಾಡಲು ಶುರು ಮಾಡ್ತಾರೆ. ಅಂದರೆ ಸುಮಾರು 56 ವರ್ಷಗಳ ಹಿಂದೆ 1970ರ ನಂತರ ವಿದೇಶಿ ತಳಿಗಳ ಹಸುಗಳು, ಯುರೋಪಿಯನ್ ತಳಿಗಳ ಹಸುಗಳು, ಈಗ ಹಾಲೆಂಡ್ ಹಸುಗಳು ಅಂತ ಕರಿತೀವಿ, ಅವುಗಳು ಭಾರತದಲ್ಲಿ ಆಪರೇಷನ್ ಫ್ಲಡ್ ಯೋಜನೆ ಮೂಲಕ ಪ್ರಥಮ ಬಾರಿಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹೀಗೆ A1 ಹಸುಗಳ ಜನಸಂಖ್ಯೆಯನ್ನು ಹೆಚ್ಚಿಸಲು ಹಾಲ್ಸ್ಟನ್ ಫ್ರೀಸನ್ ಜರ್ಸಿ ಗೂಳಿಗಳನ್ನು, ಎತ್ತುಗಳನ್ನು ವಿದೇಶದಿಂದ ತರ್ತಾರೆ. ಅವುಗಳ ಸ್ಪರ್ಮ್ ಅಥವಾ ಸೀಮನ್ಸ್ ಅಥವಾ ವೀರ್ಯಾಣುಗಳನ್ನು ವಿದೇಶದಿಂದ ತರಿಸ್ತಾರೆ. ಅವುಗಳಿಂದ ಭಾರತೀಯ ದೇಸಿ ತಳಿಗಳ ಹಸುಗಳ ಕ್ರಾಸ್ ಬ್ರೀಡಿಂಗ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತಾರೆ ಅಥವಾ ಕೃತಕ ಗರ್ಭಧಾರಣೆಯನ್ನು ಮಾಡ್ತಾರೆ. ಅಲ್ಲಿಂದ ಭಾರತದ ಶುದ್ಧ ದೇಸಿ ಹಸುಗಳು ವಿದೇಶಿ ಹಸುಗಳ ಜೊತೆಗೆ ಮಿಶ್ರಣಗೊಂಡು ತಮ್ಮ ಶುದ್ಧತೆಯನ್ನು ಕಳೆದುಕೊಳ್ಳುತ್ತೆ. ಅವುಗಳಿಗೆ ಹುಟ್ಟಿದ ಕರುಗಳು, ಅವುಗಳಿಗೆ ಹುಟ್ಟಿದ ಮುಂದಿನ ಸಂತತಿ A1 ಹಾಲನ್ನು ಕೊಡಲು ಶುರು ಮಾಡುತ್ತೆ ಅಥವಾ A1 A2 ಮಿಶ್ರಿತ ಹಾಲನ್ನು ಕೊಡಲು ಶುರು ಮಾಡುತ್ತೆ. ಈ A1 A2 ಮಿಶ್ರಿತ ಹಾಲು ಏನೆಂದು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ಆಪರೇಷನ್ ಫ್ಲಡ್ ಶುರುವಾಗಿ 56 ವರ್ಷಗಳೇ ಆಗಿವೆ. A1 A2 ಹಸುಗಳ ಕ್ರಾಸ್ ಬ್ರೀಡಿಂಗ್ ಮುಂದುವರೆದು ಹಲವಾರು ದೇಸಿ ಹಸುಗಳ ತಳಿಗಳು ನಾಶವಾಗಿ ಹೋಯಿತು. ಇನ್ನೂ ಹಲವಾರು ದೇಸಿ ತಳಿಗಳು ವಿನಾಶದ ಅಂಚಿನಲ್ಲಿದೆ. ನಮ್ಮ ದೇಸಿ ತಳಿಗಳಾದ ಮಲ್ನಾಡ್ ಗಿಡ್ಡ ಹಸುಗಳ ಶುದ್ಧತೆ ಕುಗ್ಗಿದೆ. ಹರಿಯಾಣ ದೇಸಿ ಹಸುಗಳು, ಉತ್ತರ ಭಾರತದ ಗಂಗಾ ಸಮತಟದ ಹಳೆಯ ದೇಸಿ ಹಸುಗಳು, ಬಿಹಾರ, ಒಡಿಸ್ಸಾ, ಹರಿಯಾಣ ಗ್ರಾಮೀಣ ಹಸುಗಳ ಜಾತಿಗಳು ನಶಿಸಿ ಹೋಗಿದೆ. ಅಲ್ಲಿ ಬರೀ ಈಗ ಹಾಲ್ಸ್ಟನ್ ಫ್ರೀಸನ್ ಅಥವಾ ಜರ್ಸಿ ಕ್ರಾಸ್ ಬ್ರೀಡಿಂಗ್ಗಳಷ್ಟೇ ಸಿಗೋದು. ಆಂಧ್ರ ಪ್ರದೇಶದ ಪುಂಗನೂರು, ಕೇರಳದ ವೇಚೂರು, ಕೇರಳದ ಕಾಸರಗೋಡು ಗಿಡ್ಡ, ಕೃಷ್ಣಾ ವ್ಯಾಲಿ, ಬರ್ಗೂರು, ಉಂಬಳಚೇರಿ, ಪೋನ್ವಾರ್ ಜಾತಿ ಹಸುಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ವಿನಾಶದ ಅಂಚಿನಲ್ಲಿದೆ. ಹಳ್ಳಿಕಾರ್, ಕಂಗಾಯಂ, ಒಂಗೋಲೆ, ರೆಡ್ ಸಿಂಧಿ, ತಾರ್ಪಾರ್ಕರ್, ಕಾಂಕ್ರೀಜ್ ಈಗ ಅಳಿವಿನ ಅಂಚಿನಲ್ಲಿರುವ, ಅಪಾಯದಲ್ಲಿರುವ ಎಂಡೇಂಜರ್ಡ್ ವಲ್ನರೇಬಲ್ ಜಾತಿಗಳು. ಈ ವಿಡಿಯೋ ಸರಣಿಯ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ ಹಾಗೆ ಯುರೋಪ್ನಲ್ಲಿ ಮೊದಲು ದೇಸಿ ಹಸುಗಳು ಅಥವಾ A2 ಹಸುಗಳಿತ್ತು. ಯಾವಾಗ ಯುರೋಪ್ನಲ್ಲಿ A1 ಹಸುಗಳು ಕಾಣಿಸಿಕೊಳ್ಳಲು ಶುರುವಾದವೋ ಆಗಿನಿಂದ ದೇಸಿ ಹಸುಗಳ ತಳಿಗಳು ನಾಶವಾಗುತ್ತಾ ಈಗ
A2 ಹಸುಗಳು ಇಡೀ ಯುರೋಪ್ನಲ್ಲಿಲ್ಲ, ಬರೀ A1 ಹಸುಗಳೇ. ಈ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಭಾರತದಲ್ಲಿ ಶುದ್ಧ ದೇಸಿ ಹಸುಗಳು ನಾಶವಾಗೋದು ಅಂತ ಖಂಡಿತ. ಹಾಗೂ ಶುದ್ಧ A2 ಮಿಲ್ಕ್ ಕೂಡ ಸಿಗೋದು ಕಷ್ಟ ಆಗುತ್ತೆ. ಇದಕ್ಕೆ ಪೂರಕವಾಗಿ ರಾಜ್ಯದ ಫೆಡರೇಷನ್ಗಳು, ಜಿಲ್ಲಾ ಮಿಲ್ಕ್ ಯೂನಿಯನ್ಗಳು ಕೂಡ ಕೃತಕ ಗರ್ಭಧಾರಣೆ ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆ A1 ಅಥವಾ A1A2 ಮಿಶ್ರಿತ ಸೀಮನ್ಸನ್ನೇ ಬಳಸೋದು. ವಿಶ್ವದ ಬೇರೆಲ್ಲೆಡೆ ಅಂತಂದರೆ ನ್ಯೂಜಿಲ್ಯಾಂಡ್, ಸ್ಪೇನ್, ಬ್ರೆಜಿಲ್, ಸೌತ್ ಅಮೆರಿಕಾದಲ್ಲಿ ಈ ಗುಣಗಳಿಂದ ಭಾರತದ A2 ಹಸುಗಳ ಬೇಡಿಕೆ ಜಾಸ್ತಿ ಆಗ್ತಿದೆ. ದುರದೃಷ್ಟವಶಾತ್ ಭಾರತದಲ್ಲೇ A2 ಹಸುಗಳ ಬೇಡಿಕೆ ಕುಗ್ಗಿ ಹೋಗಿದೆ. ಈಗೊಂದು ಪ್ರಶ್ನೆ ಬರ್ಬೋದು, ದೇಸಿ ಹಸುಗಳು ಅಥವಾ A2 ಹಸುಗಳು ನಮಗಾಗಬೇಕು ಅಂತ. ವಿದೇಶಿ ಹಸುಗಳು ದೇಸಿ ಹಸುಗಳ ತುಲನೆಯಲ್ಲಿ 3 ಪಟ್ಟು ಹೆಚ್ಚು ಹಾಲು ಕೊಡುತ್ತೆ. ಅಂದರೆ ದೇಸಿ ಹಸುಗಳು 4 ರಿಂದ 7 ಲೀಟ್ರ್ ಪರ್ ಡೇ ಕೊಟ್ಟರೆ ವಿದೇಶಿ ಹಸುಗಳು ದಿನಕ್ಕೆ 5 ರಿಂದ 25 ಲೀಟ್ರ್ ಹಾಲು ಕೊಡುತ್ತೆ. ಹಾಗಾದರೆ A2 ಹಸುಗಳು A2 ಹಾಲು ಯಾಕೆ ಬೇಕು? ಅದಕ್ಕೆ ಕಾರಣ ಇದೆ. ಅದೇನು ಅಂತಂತಂದರೆ, ವಿದೇಶಿ ಹಸುಗಳು ಕೊಡುವ A1 ಹಾಲು ಮನುಷ್ಯನ ದೇಹಕ್ಕೆ ಹೋಲುವಂತಹ ಸಹಜವಾದ ಹಾಲಲ್ಲ. A1 ಹಾಲನ್ನು ಸೇವನೆ ಮಾಡೋದ್ರಿಂದ ಹಲವರಲ್ಲಿ ತಲೆನೋವು ಬರುತ್ತೆ, ಇಂಡೈಜೆಷನ್ ಅಥವಾ ಅಜೀರ್ಣ ಆಗುತ್ತೆ, ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ಬರಣೆ ಬರುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಆಗುತ್ತೆ. ಇನ್ನು ಕೆಲವರಲ್ಲಿ ಡಯಾಬಿಟಿಸ್, ಹೃದ್ರೋಗ, ಸ್ಕಿಜೋಫ್ರೆನಿಯಾ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. ಇಲ್ಲಿವರೆಗೆ ನಾವು ಹಸುಗಳ ಹಾಲಿನ ದೃಷ್ಟಿಕೋನದಲ್ಲಿ ಭಾರತದ ಆಗಿನ ಇತಿಹಾಸವನ್ನು ತಿಳ್ಕೊಂಡ್ವಿ. ಆಪರೇಷನ್ ಫ್ಲಡ್ ಬಗ್ಗೆ ಇನ್ನೂ ಹೆಚ್ಚು ಕಲ್ತ್ಕೊಂಡ್ವಿ. ಹಾಗೂ A1 ಅಥವಾ ವಿದೇಶಿ ಹಸುಗಳು ಆಪರೇಷನ್ ಫ್ಲಡ್ನ ಯೋಜನೆ ಅಡಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಭಾರತಕ್ಕೆ ಬಂತು ಅಂತ ಕೂಡ ಅರಿತುಕೊಂಡ್ವಿ. ಹಾಲನ್ನು ಇನ್ನೂ ಆಳವಾಗಿ ಅರಿಯೋಣ. ಹಾಲಿನ ಪ್ರೊಸೆಸಿಂಗ್ ಬಗ್ಗೆ ಇನ್ನೂ ವಿವರವಾಗಿ ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ನೀವು ಪುಸ್ತಕ ರಂಗ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋಗಳನ್ನು ಲೈಕ್ ಮಾಡಬೇಕು. A1A2 ಮಿಲ್ಕ್ ಹಾಲಿನ ವಿಜ್ಞಾನ ಮತ್ತು ಪರಿಚಯ ವಿಡಿಯೋ ಸರಣಿಯನ್ನು ಎಲ್ಲರಿಗೂ ನೋಡಲು ಹೇಳಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.